ನೋಡ್ತಾ ಇರ್ಬೋದು ಸ್ನೇಹಿತರೆ. ತುಂಬ ಒಂದು ಖುಷಿ ಆಗುತ್ತೆ. ಇವತ್ತು ಬೇಬಿ ಬೆಡ್ತಲ್ಲಿ ಒಂದು ಕರುನ ವಿಡಿಯೋ ಮಾಡ್ತಾಯಿದ್ದೀವಿ ಅಣ್ಣ. ಹಂಗೆ ಬಿಡೋಣ ವಾಕಿಂಗು. ಬೇಬಿ ಬೆಡ್ತಲ್ಲಿ ಇರ್ತಕ್ಕಂಥ ಒಂದು ಕರ. ಈ ಕರ ಬಂದು ಇಷ್ಟು ಒಳ್ಳೆ ಬ್ರ್ಯಾಂಡ್ ಅಂತಲೇ ಹೆಸರು ಮಾಡಿರ್ತಕ್ಕಂಥ ಒಂದು ಬಸ್ತಿ ಬ್ರ್ಯಾಂಡ್. ತುಂಬ ಒಂದು ಖುಷಿ ಆಗುತ್ತೆ. ಈ ಬ್ರ್ಯಾಂಡ್ನ ಒಂದೇ ಒಂದು ತಳಿ ಅಂತಂದರೆ ಅದು ನಮ್ಮ ಹಯಗ್ರೀವ. ಹೇಳ್ತೀನಿ ಕುಂಟೋರಿ ಅಂತಲೇ ಇರ್ಬೋದು. ಅದು ಏನೇ ಆಗಿದ್ರೂ ಇಂಥ ಒಂದು ಬ್ರ್ಯಾಂಡನ್ನು ಸೃಷ್ಟಿ ಮಾಡ್ತಿರ್ತಕ್ಕಂಥ ಒಂದು ಲೀಡ್ರ್, ಅದು ಮಾಸ್ ಲೀಡ್ರು. ಅಂಥ ಒಂದು ಲೀಡ್ರ್ ಮಾಸ್ ಇದ್ದಂಥದ್ದನ್ನು ಇವತ್ತು ನನಗನ್ಸಿರೋ ಪ್ರಕಾರ ಬೇರೆಯವರ ಒಂದು ಕುತಂತ್ರಕ್ಕೆ ಒಳಗಾಗಿ ಆ ಓರಿಯನ್ನು ಇವತ್ತು ಜಗತ್ತಲ್ಲಿ ಇಲ್ಲದೇ ಇರೋ ಥರ ಮಾಡಿದ್ರು. ಅದಕ್ಕೆ ನಾನಾ ಕೈಗಳು ಕೂಡ ಶಾಮೀಲಾಗಿದ್ದೋ, ಇಲ್ಲ ಅಂತಲ್ಲ. ಇವತ್ತು ಆ ಓರಿ ಇದ್ದರೆ ಇನ್ನೂ ಈ ಥರದ್ದು ಸಾವಿರಾರು ಕರುಗಳು ಬೆಳೀತಿದ್ದೋ, ಅಂಥದ್ದನ್ನು ನಿಲ್ಲಿಸಿದ್ರು ಇವತ್ತು. ಆದರೂ ಅದರ ರಕ್ತ ಎಲ್ಲೋ ಒಂದು ಕಡೆ ಎಪ್ಪಗಡ್ತೇನೆ ಹರಿತಾ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅಣ್ಣ ಒಂಚೂರು ಹಾಕ್ಬಿಡೋಣ. ಯಾ ಕಡೆಗೆ ಹೋಗುತ್ತೆ ಆ ಕಡೆಗೆ ಬಿಡಿ, ಪರವಾಗಿಲ್ಲ. ಬಿಡ್ರಿ, ಹಗ್ಗ ಬಿಡ್ರಿ, ಕುಣಿಲಿ, ಪರವಾಗಿಲ್ಲ. ನೋಡ್ತಾ ಇರ್ಬೋದು ಅದರ ಮಗಳು. ತುಂಬ ಒಂದು ಖುಷಿ ಆಗುತ್ತೆ. ತಿರ್ಗ್ಸೋಣ ಬಾಣ, ಹಂಗೆ ನಿಲ್ಸೋಣ. ಅಲ್ಲೇ ನಿಲ್ಲಿ, ಬರಲಿ ಇನ್ನು ಮುಂದಕ್ಕೆ. ಸಾಕು. ನೋಡ್ತಾ ಇರ್ಬೋದು ಇವತ್ತು ಎಷ್ಟರ ಮಟ್ಟಕ್ಕೆ ಒಂದು ಕರು ನಿಂತ್ಕೊಳ್ಳುತ್ತೆ ಅಂತ. ಇವತ್ತು ಇಂಥ ಒಂದು ಬ್ರ್ಯಾಂಡನ್ನು ಉಳಿಸ್ಕೊಳ್ಳದೆ ಇವತ್ತು ಅದನ್ನು ಇಲ್ದಿರೋ ಥರ ಮಾಡಿದ್ರು. ಇವತ್ತು ಅದ್ರ ಬ್ರ್ಯಾಂಡಲ್ಲಿ ಅಟ್ಲೀಸ್ಟ್ ಓರ್ಗರ ಇಲ್ಲ ಅಂದರೂ ಅದಿಲ್ಲ ಅಂದರೂ ಅದರಪ್ಪ ಮಗಳು ಇವತ್ತು ರೂಲ್ ಮಾಡ್ತದೆ ಒಂದು ದೊಡ್ಡ ಮಟ್ಟಕ್ಕೆ. ತುಂಬ ಒಂದು ಖುಷಿ ಆಗುತ್ತೆ. ಮೊದಲಿಗೆ ಅಣ್ಣ ನಮಸ್ತೆ, ನಿಮ್ಮ ಹೆಸರು? ಆಕಾಶ್ ಅಂತ. ಸ್ವಲ್ಪ ಗಟ್ಟಿಯಾಗಿ ಹೇಳಿ. ಓಕೆ, ಆಕಾಶ್ ಅವರೇ, ಯಾವ ಊರವರು ತಾವು? ನಿಮ್ಗೆ ಯಾವುದು? ಒಂದು ದರ್ಶಕಪೇಣ ಗ್ರಾಮ, ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆ. ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆ. ಓಕೆ, ನೀವು ಎಷ್ಟು ವರ್ಷದಿಂದ ಈ ದನಕರುಗಳ ಒಡನಾಟ? ನಾವು ಆಗ್ಲಿಂದನೂ ಕಟ್ತಿದ್ವಿ, ನಮ್ಮ ತಂದೆ ಕಾಲದಿಂದನೂ. ಓಕೆ, ನಾವು ರೇಸ್ ಕರುಗಳನ್ನ ಕಟ್ತಿದ್ದೋ. ಓಕೆ, ಈ ಸಲ ಒಂದು ಕಟ್ಸಾಕ್ತಾ ಇದೀವಿ ಅಣ್ಣ ಮನೆಗೆ. ರೇಸ್ ಕರುಗಳು ಇದ್ದರೂ ಕೂಡ, ರೇಸ್ ದನಗಳನ್ನು ಕಟ್ಟಿದ್ರು ಕೂಡ ಯಾಕೆ ಇದ್ರ ಮೇಲೆ ಯಾಕೆ ಅಷ್ಟು ಒಲವು? ಅಣ್ಣ ರೇಸ್ ಎಲ್ಲ ನಾವು ತುಂಬ ಪ್ರೈಸ್ ಹೊಡೆದಿದ್ದೀವಿ, ಒಂದು 20-25 ಪ್ರೈಸ್ ಹೊಡೆದಿದ್ದೀವಿ ಅಣ್ಣ. ಓಕೆ, ಸ್ವಲ್ಪ ಗಲಾಟೆಗಳು, ರೇಸು ಬನ್ನಿ, ಗಲಾಟೆ ಗೊಂದಲಗಳು ಜಾಸ್ತಿ ಅಣ್ಣ. ಓಕೆ, ಅದಕ್ಕೆ ಅಂತಲೇ ಒಂದು ಶೋಕಿಗೆ ಮನೆಗೆ ಒಂದು ಬ್ರೀಡಿಂಗಿಗೋಸ್ಕರ ಕರೆಸಾಕದ. ಓಕೆ, ಇದು ಯಾವ ಬ್ರೀಡು? ಅಂದರೆ ಏನೋ ನೀವು ತಂದೆ ಬ್ಲಡ್ ಲೈನ್ ಹುಡ್ಕೋದ ಅಥವಾ ತಾಯಿ ಬ್ಲಡ್ ಲೈನ್ ಹುಡ್ಕೋದ? ಯಾವ ಥರ ನೀವು ಹೇಗೆ? ಇದೋಣ ಬಸ್ತಿ ಓರಿ ಬೆಡ್ಲೇನ್ ಅಣ್ಣ. ಓಕೆ, ಬಸ್ತಿ ಓರಿ ಮಗ ಹಯಗ್ರೀವ ಅಂತ, ಅದ್ರ ಮಗಳು ಅಣ್ಣ. ಅದ್ರ ಮಗಳು. ಎಲ್ಲಿ ತೊಗೊಂಡಿದ್ದು ನೀವು? ಪರ್ಚೇಸ್ ಮಾಡಿದ್ದೆಲ್ಲಿ? ಇದು ಉಳ್ಳಿ ಚಿಕ್ಕಣ್ಣವ್ರ ಮನೆಯಲ್ಲಿ ಅಣ್ಣ. ಉಳ್ಳಿ ಚಿಕ್ಕಣ್ಣವ್ರ ಮನೆಯಲ್ಲಿ? ಅಲ್ಲೇ ನೀವು ಅಲ್ಲೇನೆ ತೊಗೊಂಡಿದ್ದು? ಓಕೆ, ನೀವು ತೊಗೊಂಡು ಎಷ್ಟು ದಿನಗಳಾಗಿರ್ಬೋದು? ಒಂದು ತಿಂಗಳಾಗೈತೆ ಅಣ್ಣ. ಒಂದು ತಿಂಗಳು. ತುಂಬ ಕೆಟ್ಟಿತ್ತು ಅಣ್ಣ. ಈಗ ಮೇಯಿಸ್ತಾ ಇದೀವಿ, ಸ್ವಲ್ಪ ಹಾಲು ಗಿಲ್ಲು ಚೆನ್ನಾಗಿ ಹಾಕಿ ಈಗ ಅಂದರೆ ನಮ್ಮ ಕೆಂಗಲ್ ಜಾತ್ರೆಯಲ್ಲಿ ಹಿಡ್ಕೊಂಡಿದ್ದು ಅಲ್ವಾ? ಕೆಂಗಲ್ ಜಾತ್ರೆ. ಏನು ಅನಿಸುತ್ತೆ ನಿಮಗೆ? ಈ ಕರುನ ತೊಗೊಂಬಂದ್ರಿ ಅಲ್ವಾ, ತುಂಬ ಒಂದು ದೊಡ್ಡ ಬೆಲೆನೇ ಅಂತಲೇ ಲೆಕ್ಕ ಹಾಕೋತೀನಿ. ತುಂಬ ಖುಷಿ ಐತೆ ಅಣ್ಣ. ನಾವೆಲ್ಲ ಥರದ ಇದು ಮಾಡಿದ್ದೀವಿ. ಒಂದು ಹಳ್ಳಿ ಕಾರ್ ಅಂದರೆ ತುಂಬ ಇಷ್ಟ ಅಣ್ಣ. ಓಕೆ, ನಮಗೆ ಸ್ಪಂದಿಸ್ತವೆ ಚೆನ್ನಾಗಿ. ಏನೇ ಒಂದು ಆದ್ರೂ ಅಣ್ಣ, ನಾವೆಲ್ಲೇ ಹೋಗಿದ್ದು ಬಂದ್ರೂ ಕೂಗೋದೇ ಅಲ್ಲಿ, ಏನೇ ಅಲ್ಲಿ, ಮತ್ತೊಂದೇ ಅಲ್ಲಿ ಚೆನ್ನಾಗಿ ಸ್ಪಂದಿಸ್ತವೆ. ಅದಕ್ಕೋಸ್ಕರ ನಮಗೆ ಅಣ್ಣ ಆಸೆ. ಅದಕ್ಕೋಸ್ಕರ ಆಸೆ. ಈಗ ಫಸ್ಟೆಲ್ಲ ಅಪ್ಪ ಅಮ್ಮ ಎಲ್ಲ ದನ ಕಟ್ಟಿದ್ರು. ಈಗ ನೀವು ಕಟ್ಕೊಂಡ್ಬಂದಿದ್ದೀರಾ ಅಲ್ವಾ? ಈ ಬ್ರೀಡಿಂಗ್ ಪರ್ಪಸ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಅಣ್ಣ ನಮಗೆ ಹಯಗ್ರೀವ ಇದು ಬ್ಲಡ್ ಲೈನ್ ತುಂಬ ಇಷ್ಟ ಅಣ್ಣ. ಓಕೆ, ಈಗ ನಮ್ಮ ಆರೋಗ್ಯಕ್ಕೋಸ್ಕರ ನಮ್ಮ ಮನೇಲಿ ಒಂದು 5-6 ಇಲ್ಲತಿ ಹಸವೆ ಅಣ್ಣ. ಅವ್ರ ಹಾಲು ಕುಡಿದ್ರೆ ನಮಗೂ ಏನೋ ಅಷ್ಟು ಇದಿಲ್ಲ ಅಣ್ಣ. ನಾಟಿ ಹಸಿನ ಹಾಲು ಕುಡಿಬೇಕು ನಮ್ಮ. ಓಕೆ ಅಣ್ಣ, ಇವಾಗ ಈ ಬ್ಲಡ್ ಲೈನನ್ನು ತೊಗೊಂಡು ನೀವು ಅದರಲ್ಲೂ ಬ್ರೀಡಿಂಗ್ ಪರ್ಪಸ್ಗೆ ಅಂತ ಬಂದಿದ್ದೀರಾ. ಏನು ಪರ್ಪಸ್ ಇತ್ತು? ಒಳ್ಳೆ ಕರು ಪಡಿಬೇಕು ಅಂತ ಒಂದು ವರ್ಗರನ. ಓಕೆ, ಜಾತಿ ಎಲ್ಲ ಚೆನ್ನಾಗೈತೆ ಅಣ್ಣ. ಓಕೆ, ಇವಾಗ ನೀವು ಜಾತಿ ಎಲ್ಲ ಚೆನ್ನಾಗಿದೆ, ಹಯಗ್ರೀವ ಬ್ಲಡ್ ಲೈನು, ಬಸ್ತಿ ಬ್ಲಡ್ ಲೈನು ಅಂತ ತೊಗೊಂಡಿದ್ದೀರಾ. ಓಕೆ, ಇವಾಗ ಇದನ್ನು ನೀನು ಕ್ರಾಸ್ ಮಾಡ್ಸೋಕ್ಕೆ ಅದೇ ಬ್ಲಡ್ ಲೈನ್ ಕರ ಬೇಕಲ್ಲ ಮತ್ತೆ?
ಸಿಕ್ಬೇಕಣ್ಣ, ಮುಂದೊಂದು ದಿವಸ ಒಳ್ಳೆ ಓರಿ ಯಾವ್ದಾರ ಸಿಕ್ಕಿದ್ರೆ ಅಣ್ಣ ಬ್ರೀಡ್ ಮಾಡಿಸ್ಬಿಟ್ಟು ನಮ್ಮ ಮನೆಗೆ ಅಂತಾನೆ ಒಂದು ಓರಿ ಒಂದು ಕರು ಬಿಡಿಸ್ಬೇಕು ಅಂತ ಪರ್ಮನೆಂಟಾಗಿ ಇರಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ನೀವು ತೊಗೊಂಡಿದ್ದೀರಾ. ಕಾರು ಅಣ್ಣ, ಬಸ್ತಿ ಓರಿ ಬ್ಲಡ್ ಲೈನು ಮನೇಲಿ ಒಂದು ಇರಬೇಕು ಅನ್ನೋದೊಂದು ಆಸೆ ಅಣ್ಣ. ಅದಕ್ಕೋಸ್ಕರ ಓಕೆ. ಇದನ್ನು ಕರನ ನೀವು ಪರ್ಚೇಸ್ ಮಾಡಬೇಕಾದ್ರೆ ಈ ಸುಳಿ ಸುದ್ದಿಗಳೆಲ್ಲ ನೀವು ನೋಡ್ತೀರಾ, ಬೇರೆಯವ್ರು ನೋಡ್ತಾರಾ? ನಾವೇ ನೋಡ್ತೀವಿ ಅಣ್ಣ. ಎಲ್ಲ ಸುಳಿ ಸುದ್ದಿಗಳ ಬಗ್ಗೆ ತಿಳ್ಕೊಂಡಿದ್ರ. ಈಗ ಇದಕ್ಕೆ ತಪ್ಪಿರೋ ಸುಳಿ ಆಗಲಿ ಅಥವಾ ಬಲಗಡಿಕಿರೋ ಸುಳಿ ಆಗಲಿ ಅಥವಾ ಎರಡು ಕಡೆಗೆ ಜವಾಬಿರೋ ಸುಳಿ ಯಾವ್ದಾರು ಇದೆಯಾ? ಯಾವುದೇನು ಆ ಥರ ಏನು ನಮಗೇನು ಕಂಡು ಬಂದಿಲ್ಲ ಅಣ್ಣ. ಓಕೆ. ನಾವು ಯೂಟ್ಯೂಬ್ ನೋಡೇ ಕಲ್ತಿರೋದು ಅಣ್ಣ, ಸ್ವಲ್ಪ ಸುಳಿ ನೋಡೋದು, ಅಷ್ಟು ನಮಗೂ ನಿಖರವಾಗಿ ಅಷ್ಟು ಗೊತ್ತಿಲ್ಲ ಅಣ್ಣ, ಮಾಹಿತಿ ಇಲ್ಲ. ಓಕೆ, ತಿಳಿಸಿ ಹಂಗೆ ಕರೋಣ. ಓಕೆ ಅಣ್ಣ, ಇವಾಗ ನೀವು ಈ ಸುಳಿ ಸುದ್ದಿಗಳೆಲ್ಲ ನೋಡೋಕ್ಕೆ ಹೋದಾಗ ನಿಮಗೆ ಅಥವಾ ತಂದೆ ಅಥವಾ ಬೇರೆ ಯಾರು ಗುರು ಹಿರಿಯರು ಆ ಥರ ನಿಮಗೆ ಸಾಥ್ ಕೊಡಲ್ವಾ? ಇಲ್ಲ ಅಣ್ಣ, ನಾವೇನು ಅಷ್ಟಿದಿಲ್ಲ ಅಣ್ಣ, ಯೂಟ್ಯೂಬಲ್ಲಿ ನೋಡ್ಕೊಂಡು ಸಣ್ಣ ಪುಟ್ಟ ನಾವೇ ತಿಳಿದಿದ್ದೀವಿ. ಸಣ್ಣ ಪುಟ್ಟ ಎಲ್ಲ ನೀವೇ ತಿಳ್ಕೊಂಡಿದ್ದೀರಾ? ನೋಡಿ ಅಣ್ಣ ತಿಳ್ಕೊಂಡಿದ್ದೀವಿ. ಹಂಗಾಗಿ ನೀವು ಇದು ಮಾಡ್ತೀರಾ. ಓಕೆ, ಇವಾಗ ಆಯಿತು. ಈಗ ಉದ್ದಪ್ಪನ್ನ ಇರೋಂಥ ಎತ್ತುಗಳು, ಒಳ್ಳೆ ಚಪ್ಪರದಂಡಿಗೆ ನಿಂತ್ಕೊಳ್ಳೋ ಅಂಥ ಎತ್ತುಗಳು, ಕಾಡು ಸುಳಿ ಇರೋ ಎತ್ತು ಮೆರಿತಾವೆ, ಪಾತಾಳ ಸುಳಿ ಇರೋ ಎತ್ತು ಮೆರಿತಾವೆ, ಕೀಲ್ ಸುಳಿ ಇರೋ ಎತ್ತು ಮೆರಿತಾವೆ, ಗುಂಡಿಗೆ ಸುಳಿ ಇರೋ ಎತ್ತು ಮೆರಿತಾವೆ. ಉದ್ದಪ್ಪನ್ನ ಅಂತ ಬಂದಾಗ, ಒಳ್ಳೆಯದು ಅಂತ ಬಂದಾಗ ಬದುಕು, ಅದಕ್ಕೆ ಯಾವುದೇ ಲೆಕ್ಕ ಇರೋದಿಲ್ಲ. ಆ ಲೆಕ್ಕಾಚಾರಕ್ಕೆ ಸುಳಿ ಇರಲಿ ಇಲ್ಲದೆ ಹೋಗಲಿ, ಇದಕ್ಕೆ ಯಾವುದೇ ತಪ್ಪಿದ್ರೂ ಕೂಡ ನಾಳೆ ದಿನ ಅದು ಲೆಕ್ಕಕ್ಕೆ ಬರ್ತಿರ್ಲಿಲ್ಲ. ಯಾಕೆಂದ್ರೆ ಇದು ದೊಡ್ಡತನ ಅಂತ ಅನ್ಸ್ಕೊಂಬಿಡ್ತು. ಹಂಗಾಗಿ ಪರವಾಗಿಲ್ಲ, ನೀವೊಂದು ಸೆಲೆಕ್ಷನ್ ಮಾಡಿದ್ದೀರ ಒಂದು ಬ್ಲಡ್ ಲೈನ್ ಅಂದರೆ ಅದರಿಂದ ಒಳ್ಳೇದಾಗಬೇಕು. ತುಂಬ ಒಂದು ಖುಷಿ ಪಡೋಣ. ಯಾಕೆಂದರೆ ಒಂದು ಬ್ಲಡ್ ಲೈನನ್ನು ಹುಡುಕಿ ನಾವು ಅದನ್ನು ತರ್ತೀವಲ್ಲ ಹೊರಗಡೆ, ಅದು ಇಂಪಾರ್ಟೆಂಟು. ತುಂಬ ಒಂದು ಖುಷಿ ಆಗ್ತಿದೆ. ಓಕೆ, ಹಾಗೆ ಇವಾಗ ಈ ಬ್ಲಡ್ ಲೈನನ್ನು ನೀವು ತೊಗೊಂಡು ನೀವು ಬ್ರೀಡಿಂಗ್ ಪರ್ಪಸ್ ಮಾಡಬೇಕು ಅಂತಿರಲ್ಲ, ಇದಕ್ಕೆ ಕೂಟ ಆಗ್ತಕ್ಕಂಥ ಸಾಧ್ಯತೆ ಏನಾದ್ರು ಇದೆಯಾ? ಕೂಟ ಹುಡುಕ್ತೋಣ, ಅದಕ್ಕಿಂತಲೇ ಬೇಬಿಗೆ ಬಂದಿದ್ದು. ಈ ಬೇಬಿಲಿ ಎಲ್ಲೂ ಕೂಟ ಸಿಗ್ತಿಲ್ಲ ಅಣ್ಣ. ಓಕೆ, ಈಗ ಆ ಸೈಡೆ ನೋಡಬೇಕು. ಓಕೆ, ಹೊರಗಡೆ ಯಾರಾದರೂ ಜನಗಳು ನನ್ನ ಹತ್ರ ಕೂಟ ಇದೆ ಅಂತಂದರೆ ನೀವು ಹಾಕೊತೀರಾ? ಕೂಟ ಹಾಕೊಂತೀವಿ ಅಣ್ಣ. ಹಾಕೊತೀರಾ? ಓಕೆ, ನಿಮ್ಮ ಮೊಬೈಲ್ ನಂಬರು? 89 51 43 43 19. ನೋಡ್ತಿರ್ಬೋದು ಸ್ನೇಹಿತರೆ, ಇದು ಹಯಗ್ರೀವ ಮಗಳು. ಈ ಕರುಗೆ ಯಾರ ಹತ್ರನಾರು ಕೂಟ ಇದ್ದರೆ ಆಗೊಂದು ವೇಳೆ ಇದೇ ಉದ್ದಪ್ಪನ್ನ, ಇದೇ ಕತ್ತು, ಇದೇ ಮೂತಿ, ಇದೇ ಮೇಳೆ, ಲೈನು ಉದ್ದಪ್ಪನ್ನ ದೊಡ್ಡದಾಗಿರೋದ್ರಿಂದ ಈ ಥರದ ಕರು ಯಾರ ಹತ್ರನಾರು ಇದ್ದರೆ ಆಗೊಂದು ವೇಳೆ ಕೊಟ್ಟರೆ ಅವರು ಖುಷಿಯಾಗಿ ತಗೊತಾರೆ, ತುಂಬ ಒಂದು ಖುಷಿ ಪಡ್ತಾರೆ, ಅವರು ಜೊತೆಗೆ ಹಾಕೊಳ್ಳೋಕ್ಕೆ ರೆಡಿಯಾಗಿದ್ದಾರೆ. ಬಟ್ ನೀವೇನಾರ ಕೊಡೋ ಸಾಧ್ಯತೆ ಇದೆಯಾ? ಈಗೇನು ಕೊಡೋಂಥ ಇದಿಲ್ಲ ಅಣ್ಣ. ಓಕೆ, ಒಟ್ಟಿನಲ್ಲಿ ಒಂದು ಕರು ಹಾಕ್ಸಗಂಟ ನೀನು ಕೊಡಬಾರ್ದು ಅಂತ ಡಿಸೈಡ್ ಆಗಿದೆಯಾ? ಓಕೆ, ಎಷ್ಟು ತಿಂಗಳು ಕರು ಇರ್ಬೋದು, ಏನಾದ್ರು ಹೇಳಿದಾರಾ? ಅವರು 7 ತಿಂಗಳು ಕರು ಅಂದರು ಅಣ್ಣ. ನಂತರ ಬಂದು ಒಂದು ತಿಂಗಳಾಗೈತೆ ಅಣ್ಣ. ಓಕೆ, ಅಂದರೆ ಒಂದು ಲೆಕ್ಕದಲ್ಲಿ 1 ವರ್ಷ ಅಂತಲೇ ಇಟ್ಕೊಳ್ಳಿ. ಯಾಕೆಂದರೆ ಯಾರು ಹುಟ್ಟಿರೋ ಮನೇಲಿ ಬೇಕಾದ್ರೆ ನಿಜ ಹೇಳ್ತಾರೆ, ತಂದಿರೋ ಮನೇಲಿ ಯಾರೂ ನಿಜ ಹೇಳಲ್ಲ. 1 ವರ್ಷ ಅಂತಲೇ ನೀವು ವ್ಯವಸ್ಥೆ ಮಾಡ್ಕೊಳ್ಳಿ. 1 ವರ್ಷ ಅಂತಲೇ ಅಂದ್ಕೊಳ್ಳಿ, 1 ವರ್ಷದ ಲೆಕ್ಕಾಚಾರದಲ್ಲಿ ಇದು ಮಾಡ್ಕೊಳ್ಳಿ. ಓಕೆ, ತುಂಬ ಒಂದು ಖುಷಿ ಆಗುತ್ತೆ. ಇವಾಗ ಬೇಬಿ ಬೆಟ್ಟದ ಜಾತ್ರೆಗೆ ಬಂದಿದ್ದೀರಾ, ಏನು ಅನಿಸುತ್ತೆ ನಿಮಗೆ? ತುಂಬ ಖುಷಿ ಆಯ್ತದೆ ಅಣ್ಣ. ಒಳ್ಳೊಳ್ಳೆ ಹಳ್ಳಿ ಕಾರ್ ಕಟ್ಟವ್ರೆ, ದನಗಳೆಲ್ಲ ತುಂಬ ಸೇರಿದ್ದಾವೆ ಅಣ್ಣ. ಓಕೆ, ಚೆನ್ನಾಗಿ ಅಣ್ಣ ಜಾತ್ರೆ ನಡೀತೈತೆ. ಓಕೆ, ಮೂಲಭೂತ ಸೌಕರ್ಯಗಳು ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರಾ? ಎಲ್ಲ ಚೆನ್ನಾಗೈತೆ ಅಣ್ಣ. ನೀರು, ಊಟ, ಪ್ರತಿಯೊಂದು ವ್ಯವಸ್ಥೆ, ಬೆಳಕು ಎಲ್ಲ ಕರೆಕ್ಟಾಗಿದೆಯಾ? ಎಲ್ಲ ಥರ ಬೇಬಿ ಬೆಟ್ಟದಲ್ಲಿ ಅಣ್ಣ ತುಂಬ ಚೆನ್ನಾಗಿದೆ. ಓಕೆ, ಸರಿ ಅಣ್ಣ, ಹಂಗೆ ನೀವು ಹೊರಡಿ ಮುಂದಕ್ಕೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ತುಂಬ ಒಂದು ಖುಷಿ ಆಗ್ತಿದೆ. ಯಾಕೆಂದರೆ ಆ ಲೈನ್ ಇದೆಯಲ್ಲ, ಆ ಜಾತಿ ಕುಲ, ಆಮೇಲೆ ಆ ಬ್ಲಡ್ ಲೈನು, ಅದೇ ಇಂಪಾರ್ಟೆಂಟು. ತುಂಬ ಒಂದು ಖುಷಿ ಆಗ್ತಿದೆ. ಓಕೆ ಓಕೆ ಅಣ್ಣ, ಇವಾಗ ಜಾತ್ರೆಗೆ ಬಂದಿದ್ದೀರಾ, ಯಾರು ಕೇಳಿದ್ರೆ ನೀವು ಕೊಡಲ್ಲ, ನೀವು ಹಾಕೊಳ್ತೀರಿ ಅಂತ ಹೇಳಿದಿರಾ. ತುಂಬ ಒಂದು ಖುಷಿಯಾಗಿದೆ. ಇದಕ್ಕೆ ನಿಮ್ಮ ಮನೇಲಿ ಯಾರು ಆಪೋಸ್ ಮಾಡಲ್ವಾ? ಈ ದನ ಕರ ಸಾಕೋದು, ಈ ರೇಸು ಅದು ಎಲ್ಲ ನೀವು ಏನಕ್ಕೆ ಬೇಕು ಅಂತ ಯಾರು ಬೈಯಲ್ವಾ? ಇಲ್ಲ ಅಣ್ಣ, ಅವರೇ ಖುಷಿ ಪಡ್ತಾರೆ. ನಮ್ಮ ತಂದೆನೇ ತುಂಬ ರೇಸ್ಗೆಲ್ಲ ಅಣ್ಣ ಇದು ಮಾಡ್ತಾರೆ. ಅವರು ಸುಮಾರು ಒಂದು 20-25 ಪ್ರೈಸ್ ಹೊಡ್ತವ್ರೆ ಅಣ್ಣ. ನಮ್ಮ ತಂದೆನೇ ಗಾಡಿ ಹೊಡೆಯೋದು ಎಲ್ಲ ಹಳ್ಳಿ ಕಾರ್ಗೆ ಅಣ್ಣ ತುಂಬ ಇಷ್ಟಪಡ್ತಾರೆ. ಓಕೆ, ಅವರ ಒಂದು ಬ್ಲಡ್ ಲೈನು ನೀವು ಸೂರಜ್ಕೊಂಡಿದ್ದೀರಾ? ನಮ್ಮ ತಂದೆ ಬಿಡ್ಲೇನಣ್ಣ. ಓಕೆ, ಥ್ಯಾಂಕ್ ಯು.